ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಭಕ್ತಿಪೂರ್ವಕವಾಗಿ ಜರುಗಿದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯರ ಜಯಂತ್ಯೋತ್ಸವ. ಗಂಗಾವತಿ ನಗರದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಶ್ರೀಮದ್ ಯೋಗೇಶ್ವರ ಯಾಜ್ಞವಲ್ಕ್ಯ ಮಹರ್ಷಿಗಳ ಜಯಂತ್ಯೋತ್ಸವವನ್ನು ಅಪಾರ ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಧಾರ್ಮಿಕ ಕಾರ್ಯಕ್ರಮಗಳ ಮೆರುಗು. ಜಯಂತ್ಯೋತ್ಸವದ ಪ್ರಯುಕ್ತ ಬೆಳಗ್ಗೆ ಶ್ರೀ ಆಂಜನೇಯಸ್ವಾಮಿ, ಮಹಾಗಣಪತಿ ಮತ್ತು ಗುರುಗಳ ಮೂಲಮೂರ್ತಿಗಳಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಶ್ರೀ ಹರಿವಾಯುಸ್ತುತಿ ಅಷ್ಟೋತ್ತರ ಪಾರಾಯಣ, ಪಂಚಾಮೃತ ಅಭಿಷೇಕ ಮತ್ತು ಧನ್ವಂತರಿ ಹೋಮದ ಪೂರ್ಣಾಹುತಿಯೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು ಸಂಪನ್ನಗೊಂಡವು. ಈ ಸಂದರ್ಭದಲ್ಲಿ ಜ್ಞಾನಸತ್ರದ ಅಡಿಯಲ್ಲಿ ವಿದ್ವಾನ್ ಬಿಂದುಮಾಧವಾಚಾರ್ಯವರು ಮಹರ್ಷಿಗಳ ಕುರಿತು ವಿಶೇಷ ಪ್ರವಚನ ನೀಡಿ ಭಕ್ತರಿಗೆ ಜ್ಞಾನಾಮೃತ ಉಣಬಡಿಸಿದರು. ಅನಿಲ್ ಭಟ್ ಹಾಗೂ ಇತರ ಋತ್ವಿಜರು ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದ್ದರು. ಸಮಾಜದ ಸಂಘಟನೆಗೆ ಒತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸೇವಾ ಸಮಿತಿಯ ಅಧ್ಯಕ್ಷ ಮುರಳೀಧರ್ ಗಂಗನಾಳ್ ಮಾತನಾಡಿ, ಪ್ರಾಚೀನ ವೇದಗಳು ಮತ್ತು ಉಪನಿಷತ್ತುಗಳನ್ನು ನಮಗೆ ದಯಪಾಲಿಸಿದ ಋಷಿಮುನಿಗಳ ಉಪಕಾರ ಸ್ಮರಣೆ ಮಾಡುವುದು ನಮ್ಮ ಕರ್ತವ್ಯ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಭಗವಂತನ ನಾಮಸ್ಮರಣೆಯ ಜೊತೆಗೆ ವಿಪ್ರ ಸಮಾಜದ ಸಂಘಟನೆಗೂ ಅತ್ಯಂತ ಸಹಕಾರಿಯಾಗಿವೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸೇವಾ ಸಮಿತಿಯ ಸದಸ್ಯರಾದ ತಿರುಮಲರಾವ್ ಆಲಂಪಲ್ಲಿ, ಗುರುರಾಜ್ ಚರ್ಚಿನಗುಡ್ಡ, ಶೇಷಗಿರಿ ಕುಲಕರ್ಣಿ, ದೇವಾಲಯದ ಅರ್ಚಕ ಶ್ರೀನಿವಾಸ್ ಆಚಾರ್, ಆನಂದ್ ಕೆಇಬಿ, ವೆಂಕಟೇಶ್ ಮನೋಹರ ಕುಲಕರ್ಣಿ, ಅಲಬನೂರು ಕುಟುಂಬಸ್ಥರು ಸೇರಿದಂತೆ ಅನೇಕ ಗಣ್ಯರು ಮತ್ತು ಭಕ್ತಾದಿಗಳು ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972613883. ಹಾಗಾಗಿ ಯಾಜ್ಞವಲ್ಕ್ಯರು ಕೂಡ ಗೋದಾನದ ಬಗ್ಗೆ ಅಪಾರವಾದ ಒಂದು ಮಹತ್ವವನ್ನ ನಿರೂಪಣೆಯನ್ನ ಮಾಡಿದ್ದಾರೆ. ಗೋದಾನವನ್ನ ಕೊಡಲೇಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಗೋದಾನದ ಮಹತ್ವವನ್ನ ಸ್ಮೃತಿಗಳ ಸಾರರೂಪವಾದ ಒಂದು ಗ್ರಂಥ ಯಾವುದು ಅಂದರೆ ಮಹಾಭಾರತ. ಆ ಮಹಾಭಾರತದಲ್ಲಿ ಗೋದಾನದ ಒಂದು ಮಹತ್ವವನ್ನ ನಿರೂಪಣೆಯನ್ನು ಮಾಡಿದ್ದಾರೆ. ಏನು ಅಂತ ಕೇಳಿದ್ರೆ, ಭೃಗುವಂಶದಲ್ಲಿ ಅವತಾರ ಮಾಡಿದ ಭೃಗುವಂಶದಲ್ಲಿ ಬಂದ ಒಬ್ಬ ಮಹಾಮಹರ್ಷಿಗಳು ಯಾರು ಅಂದರೆ ಚವನ ಅನ್ನುವಂತಹ ಋಷಿಗಳು. ಭಾಗವತದ 9 ರಚನೆ ಮಾಡಿದ ಸ್ಮೃತಿ ಅದು ಯಾಜ್ಞವಲ್ಕ್ಯ ಸ್ಮೃತಿ ಎಂಬುದಾಗಿ ನಿನ್ನೆ ಆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ನಿರೂಪಣೆ ಮಾಡಿದ್ದೇವೆ. ಅಹಿಂಸಾ ಸತ್ಯಮಸ್ತೀಯಂ ಯಾವದರ್ಥ ಪರಿಗ್ರಹ ದಯಾ ಕ್ಷಾಂತಿ ದಾನಂ ದಮೋ ಶಮಸ್ತಪಃ ಎಂಬುದಾಗಿ ಅನೇಕ ಸಾರ್ವಕಾಲಿಕವಾದ ನಿಯಮಗಳನ್ನ ಯಾಜ್ಞವಲ್ಕ್ಯರು ಆ ಮೂಲಕವಾಗಿ ನಿರೂಪಣೆಯನ್ನ ಮಾಡ್ತಾರೆ. ಆದ್ದರಿಂದ ದಾನಂ ದಮಃ ಶಮಃ ಎಂಬುದಾಗಿ ಎಲ್ಲ ಹೇಳ್ತಾರೆ. ದಾನದ ಬಗ್ಗೆ ನಿನ್ನೆ ದಿವಸ ಹೇಳಿದ್ದೇವೆ. ಇನ್ನು ದಮ ಅಂದ್ರೆ ಯಾವುದನ್ನ ದಮ ಅಂತ ಹೇಳ್ತಾರೆ ಅಂದ್ರೆ, ಭಾಗವತದಲ್ಲಿ ವ್ಯಾಖ್ಯಾನವನ್ನ ಮಾಡುವಾಗ ಈ ಮಾತನ್ನ ಹೇಳ್ತಾರೆ. ಶಮೋ ಮನ್ನಿಷ್ಠತಾ ಬುದ್ಧಿ ದಮಃ ಇಂದ್ರಿಯ ನಿಗ್ರಹ ಅಂತ. ದಮ ಅಂತ ಹೇಳಿದ್ರೆ ದಮೋ ಶಮೋ ಮನ್ನಿಷ್ಠತಾ ಬುದ್ಧಿ ಶಮಃ ಇಂದ್ರಿಯ ನಿಗ್ರಹ. ಯಾಜ್ಞವಲ್ಕ್ಯಂತರ ಶ್ರೇಷ್ಠ ವಿಷ್ಣು ವಿಹಾರ ಬ್ರಹ್ಮ ಶ್ರೀಮದ್ ಯೋಗೇಶ್ವರ ಯಾಜ್ಞವಲ್ಕ್ಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾಜ್ಞವಲ್ಕ್ಯ ಜಯಂತಿಯ ಪ್ರಯುಕ್ತ ಧನ್ವಂತರಿ ಹೋಮವನ್ನು ಆಚರಿಸಲಾಯಿತು. ಭಕ್ತಾದಿಗಳು ಮತ್ತು ಸಮಾಜದ ಬಾಂಧವರೆಲ್ಲ ಬಂದು ಈ ಯಾಗದಲ್ಲಿ ಪಾಲ್ಗೊಂಡು ಪಾತ್ರರಾಗಿದ್ದಾರೆ. ಹೀಗೆ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತೇಳಿ ಆ ಭಗವಂತನನ್ನು ಕೇಳ್ತೇನೆ. ಯೋಗೇಶ್ವರ ಯಾಜ್ಞವಲ್ಕ್ಯ ದೇವಸ್ಥಾನದಲ್ಲಿ ನಮ್ಮ
ಆಗಿರ್ತಕ್ಕಂಥ ಶ್ರೀಮತಿ ಯಾಜ್ಞವಲ್ಕ್ಯರ ಜಯಂತಿಯ ಪ್ರಯುಕ್ತ ಈ ನಮ್ಮ ದೇವಸ್ಥಾನದಲ್ಲಿ ಹೋಮಾನು ಹೋಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಅದರ ಜೊತೆಗೆ ಈ ಒಂದು ಪೂರ್ಣಾವತಿಯ ಕಾರ್ಯಕ್ರಮಕ್ಕೆ ಧನ್ವಂತರಿ ಹೋಮದ ಪೂರ್ಣಾವತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಪೂರ್ಣಾವತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದೇ ರೀತಿಯಾಗಿ ನಿಮ್ಮ ಸಹಾಯ ಸಹಕಾರವನ್ನು ಕೋರುವುದರ ಜೊತೆಗೆ ನಾವು ಆ ಭಗವಂತನಲ್ಲಿ ಎಲ್ಲರಿಗೂ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ನಮ್ಮ ಗುರುಗಳು ಕಾಪಾಡಲಿ ಅಂತಂದು ಈ ಮೂಲಕ ಕೇಳ್ಕೊಳ್ತಾರೆ. ವಾಯುಸ್ತುತಿ ಪುನಶ್ಚರಣ ಅಷ್ಟೋತ್ತರ, ಅದರ ನಂತರ ಯಾಜ್ಞವಲ್ಕ್ಯ ಪೂರ್ಣಾವತಿ ಹೋಮವನ್ನು ನೆರವೇರಿಸ್ತಾ ಪೂರ್ಣಾವತಿಯನ್ನಾಯಿತು, ಧನ್ವಂತರಿ ಹೋಮ ಆಯಿತು. ಈ ಮುಂದೆ ಶ್ರೀಯುತ ಪ್ರವಚನಕಾರರಿಂದ ಯಾಜ್ಞವಲ್ಕ್ಯ ಋಷಿಗಳ ಬಗ್ಗೆ ಪ್ರವಚನ ಇರ್ತದೆ. ಆ ಪ್ರವಚನ ಸಹ ಮಂಗಳಾದ ನಂತರ ತೀರ್ಥ ಪದಾರ್ಥಿರ್ತದೆ. ಅದಕ್ಕೆಲ್ಲರೂ ತನುಮನದಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಹಾಗೂ ನನ್ನ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರು, ಹಿರಿಯ ಸಲಹಾ ಸಮಿತಿ ಸದಸ್ಯರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.